ಈಗ ಅದೇ ಬಿಜೆಪಿ ಕೇಳ್ತಾ ಇದ್ದೀವಿ, ಎಸ್.ಟಿ. ಸೋಮಶೇಖರ್ ಶಿವರಾಮ್ ಬಾಬು ಅವ್ರನ್ನ ಕಾಂಗ್ರೆಸ್ ಕರ್ಕೊಂಡಿದ್ದಾರೆ. ಯಾರು? ಎಸ್.ಟಿ. ಸೋಮಶೇಖರ್ನ. ಅವರ ಲೋಕಲ್ ಇಶ್ಯೂಸ್ ಮೇಲೆ ಅವ್ರು ಇದಾರೆ. ಅವರು ಎಸ್.ಟಿ. ಸೋಮಶೇಖರ್ ಅವ್ರಿಗೂ ಏನಿದೆ ಅಂತ ಅವ್ರ ಕ್ಷೇತ್ರದಲ್ಲಿ ಹೋಗಿ ಕೇಳಿ ಹೇಳ್ತಾರೆ. ನಾನು ಎಲ್ಲಿ ಸೇರ್ಸ್ಕೊಂಡಿದ್ದೀನಿ? ಅದ್ ನೆಕ್ಸ್ಟ್ ಪಾಯಿಂಟ್. ನಾನು ಎಲ್ಲಿ ಸೇರ್ಸ್ಕೊಂಡಿದ್ದೀನಿ? ನಾನು ಕಾಂಗ್ರೆಸ್ ಪಾರ್ಟಿಗೆ. ಅವರು ಬಿಜೆಪಿ ಅಫಿಷಿಯಲ್ ಶಾಸಕರಾಗಿದ್ದಾರೆ. ಅವ್ರಿಗೆ ಅವರ ನಂಬಿಕೆ ಮೇಲೆ ಅವ್ರು ಯಾವ ಪಕ್ಷಕ್ಕೆ ಸಹಾಯ ಮಾಡ್ತಾ ಇದಾರೋ ನನಗೆ ಗೊತ್ತಿಲ್ಲ. ಅದು ಈಸ್ ಅನ್ ಅಫಿಷಿಯಲ್ ಮೆಂಬರ್ ಆಫ್ ದಿ ಬಿಜೆಪಿ. ಸರ್ಕಾರ ಬೀಳ್ಸೋದನ್ನ ಪಕ್ಷಕ್ಕೆ ಸೇರ್ಕೊಳ್ಳೋದು ನೀವು ಹೇಳೋದ್ ಪ್ರಕಾರ ಫಸ್ಟ್ ಅದಕ್ಕೆ ಉತ್ತರ ಕೊಡ್ಲಿ. ನೆಕ್ಸ್ಟ್ ಜನ ಹೋದ್ರಲ್ಲ, ಅಶ್ವತ್ಥನಾರಾಯಣ ಅವರು ಹೇಳಿದ್ದಾರೆ, ನಿಮ್ಮ ಆರೋಪ ಮಾಡಿದ್ದಾರೆ. ಯಾರು ಕಳ್ಸಿದ್ದು? ಕಳ್ಸಿದ್ ಯಾರು? ಬಿಜೆಪಿಗೆ ಕಳ್ಸಿದ 14 ಜನ ಯಾರು ಅಂತ ಅವರು ಪ್ರಶ್ನೆ ಮಾಡ್ತಾರೆ. ಅವರೇ ಹೇಳಿ, ನನಗೆ ಗೊತ್ತಿಲ್ಲ. ಸಿದ್ದರಾಮಯ್ಯ ನೇರವಾಗಿ ಇಂಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಇಲ್ಲ, ನಮ್ಮದೇನು ಡೈರೆಕ್ಟ್ ರೀ. ಡಿ.ಕೆ. ಶಿವಕುಮಾರ್ ಅವರು ಏನಾದ್ರು ಹೇಳಿ, ಕುಮಾರಸ್ವಾಮಿ ಅವರು ಏನಾದ್ರು ಹೇಳಿ, ಸ್ವಾಮೀಜಿನ ಯಾಕೆ ನೀವು ಬಹಿರಂಗವಾಗಿ ಈ ರೀತಿಯಾಗಿ ಮಾತಾಡ್ತೀರಿ? ನೀವಾಗಿರ್ಬೋದು, ಕುಮಾರಸ್ವಾಮಿ ಅವರಾಗಿರ್ಬೋದು. ಇನ್ನೊಂದು ರಾಜಕಾರಣ ನಾನು ಸ್ವಾಮೀಜಿ ಹೇಳಿತಾನೆ ಇಲ್ವಲ್ರಿ. ಸ್ವಾಮೀಜಿಗೆ ಎಷ್ಟು ಗೌರವ ಕೊಡ್ಬೇಕು ಅಷ್ಟು ಗೌರವ ಕೊಡ್ಲೇಬೇಕು ಅಂತ ಹೇಳ್ತಾ ಇದೀನಲ್ಲ. ಬಟ್ ಸರ್, ಒಕ್ಕಲಿಗ ಸರ್ಕಾರ ಇನ್ನೊಂದು ಸರ್ಕಾರ ಜಾತಿ ವರ್ಗ ತರುವಂತದ್ದು ತಪ್ಪಲ್ಲ. ಹಂಗಾರೆ ಈಗ ಸಿದ್ದರಾಮಯ್ಯ ಸರ್ಕಾರ ಅಂದ್ರೆ ಕುರುಬ ಸರ್ಕಾರ ತಿಡಕ್ಕಾಗುತ್ತಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೀನ್ ಬೇಡ ಅನ್ಬೋದು, ನಾನ್ ಬೇಡ ಅನ್ಬೋದು. ಅವ್ರವ್ರ ಜಾತಿ ಅವ್ರವ್ರ ಧರ್ಮ ಯಾರನ್ನೂ ಬಿಡೋದಿಲ್ಲ. ನಾನು ಹುಟ್ಟುವಾಗ ಜಾತಿ ಹುಟ್ಟದೇ ಇರ್ಬೋದು, ಆದ್ರೆ ಸಾಯುವಾಗಾರು ಧರ್ಮ ಬರ್ತದೆ. ನಾವ್ಯಾರು ಜಾತಿ ಅಂತ ಅರ್ಜಿ ಹಾಕೊಂಡು ನೀನು ಹುಟ್ಟುದಿಲ್ಲ, ನಾನು ಹುಟ್ಟುದಿಲ್ಲ. ಬಟ್ ನಮ್ಮ ಅಪ್ಪ ಅಮ್ಮ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಅದನ್ನ ಸಾಯೋವರೆಗೂ ಬಿಡು. ಈ ನಾಮಕರಣ ನಮ್ ಧರ್ಮ ಬೇಡ ಅಂತ ಹೇಳ್ಬೋದು. ನಾಮಕರಣ ಮಾಡೋದು ಒಂದು ಧರ್ಮನೇ, ಕಿವಿ ಚುಚ್ಚೋದು ಧರ್ಮನೇ, ಮೂಗ್ಬಿಟ್ಟು ಚುಚ್ಚೋದು ಒಂದು ಧರ್ಮನೇ. ಸರ್ಕಾರ ಒಂದು ಜಾತಿ ಇರ್ಲಿ, ನೀನ್ ಮೀಡಿಯಾ ಕೆಲಸ ಮಾಡು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.